ಮುದುವತ್ತಿ ಗ್ರಾಮದಲ್ಲಿ ನಡೆದ ಅಶ್ವತ್ಥ ಕಟ್ಟೆ ಮಂಡಲ ಪೂಜೆ ಕಾರ್ಯಕ್ರಮ ಶಿಥಿಲಗೊಂಡಿದ್ದ ಅಶ್ವತ್ಥ ಕಟ್ಟೆ ಪುನರ್ ಪ್ರತಿಷ್ಠಾಪನೆ. ಕೋಲಾರ ಮುದುವತ್ತಿ ಗ್ರಾಮದ ತಂಗುದಾಣದ ಬಳಿ ಇರುವ ಅಶ್ವತ್ಥ ಕಟ್ಟೆ 200 ವರ್ಷ ಇತಿಹಾಸ ಹೊಂದಿದ್ದು, ಅದು ಶಿಥಿಲಗೊಂಡು ಬಹಳ ವರ್ಷಗಳಾಗಿದ್ದು, ಅದನ್ನು ಕಾರ್ಯರೂಪಕ್ಕೆ ತರಲು ಹಿಂದೆ 48 ದಿನಗಳ ಪೂಜೆ ನಡೆದಿದ್ದು, ಅದನ್ನು ಇಂದು ಮುದುವತ್ತಿ ಗ್ರಾಮದ ಗೌಡರ ಕುಟುಂಬ, ಬ್ರಾಹ್ಮಣರ ಕುಟುಂಬ, ಗ್ರಾಮಸ್ಥರ ಸಹಯೋಗದಿಂದ ಪುನರ್ ಪ್ರತಿಷ್ಠಾಪನೆ ಕೈಗೊಂಡು ವಿಶೇಷ ಮುಹೂರ್ತದಲ್ಲಿ ದಕ್ಷಿಕಿ ವಾಸುಕಿ ಸಮೇತ ಅಶ್ವತ್ಥ ಕಟ್ಟೆ ಪುನರ್ ಪ್ರತಿಷ್ಠಾಪನೆ ನಡೆಯಿತು. ಈ ಪೂಜೆಗೆ ಗ್ರಾಮಸ್ಥರ ಸಮೇತ ಸಾವಿರಾರು ಭಕ್ತಾದಿಗಳೊಂದಿಗೆ ಈ ಶುಭ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಗೌಡರ ಕುಟುಂಬ, ಬ್ರಾಹ್ಮಣರ ಕುಟುಂಬ ಹಾಗೂ ಗ್ರಾಮದವರು, ಮುಖಂಡರು, ಭಕ್ತಾದಿಗಳು ಉಪಸ್ಥಿತರಿದ್ದರು. भव्यं भवत भगवान् पूर्वकर्माणि एतत्प्रार्थ्यं मम बहुमतं जन्म जन्मान्तरेभि मत्पादाम्बोरुह युगगता निश्चला भक्तिरस्तु आयेन वाचा मनसेन्द्रियैर्व. ಈ ದಿನ ನಮ್ಮ ಮುದುವತ್ತಿ ಗ್ರಾಮದಲ್ಲಿ ಬ್ರಾಹ್ಮಣರ ಕುಟುಂಬದಿಂದ, ಗೌಡರ ಕುಟುಂಬದಿಂದ ಹಾಗೂ ಗ್ರಾಮಸ್ಥರ ಎಲ್ಲರ ಸಹಕಾರದಿಂದ ವಿಶೇಷವಾಗಿ ನಮ್ಮ ಒಂದು ಮುದುವತ್ತಿ ಗ್ರಾಮದ ತಂಗುದಾಣದ ಹತ್ರ ಇರತಕ್ಕಂತಹ ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣ ಸ್ವಾಮಿ ಪ್ರತಿಷ್ಠಾಪನೆ, ರಚ್ಚಕಟ್ಟೆ ಪ್ರತಿಷ್ಠಾಪನೆ ಮಹೋತ್ಸವದ ಕಾರ್ಯಕ್ರಮ ವಿಜೃಂಭಣೆಯಿಂದ 48 ದಿನಗಳ ಕಾಲ ನಡೆದಿತ್ತು. ಈ ದಿನ ವಿಶೇಷವಾಗಿ ಆ ಪ್ರತಿಷ್ಠಾಪನೆಯ ಪ್ರಯುಕ್ತ ಮಹಾಮಂಡಲಾಭಿಷೇಕವನ್ನು ಏರ್ಪಡಿಸಲಾಗಿತ್ತು. ಹಾಗಾಗಿ ಈ ಒಂದು ಮಂಡಲಾಭಿಷೇಕಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಸಹ ಭಗವಂತ ಒಳಿತನ್ನು ಮಾಡಲಿ, ಈ ಒಂದು ಗ್ರಾಮ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ, ಜಗತ್ತಕ್ಕೆಲ್ಲ ಒಳಿತನ್ನು ಮಾಡಲಿ ಭಗವಂತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. 1837ರಲ್ಲಿ ಈ ಒಂದು ರಚ್ಚಕಟ್ಟೆ ಪ್ರತಿಷ್ಠಾಪನೆ ಆಗಿತ್ತು. ಕಾಲಕ್ರಮೇಣ ಕಳೆದಂತೆ ಅದು ಶಿಥಿಲಗೊಂಡಿತ್ತು. ಹಾಗಾಗಿ ಶಿಥಿಲಗೊಂಡಿರ್ತಕ್ಕಂತಹ ಆ ಜಾಗವನ್ನು ನೋಡಿದ ತಕ್ಷಣ ಮತ್ತೆ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಒಂದು ಸಂಕಲ್ಪ ಬಂದಾಗ, ಆ ಒಂದು ಸಂಕಲ್ಪಕ್ಕೆ ಗೌಡ್ರ ಕುಟುಂಬದವರಾಗಲಿ, ಗ್ರಾಮಸ್ಥರಾಗಲಿ ಎಲ್ಲರೂ ಸಹ ಸಹಕಾರ ಕೊಟ್ಟರು. ಅವರ ಒಂದು ಸಹಕಾರದಿಂದ ಈ ಒಂದು ನಮ್ಮ ಗ್ರಾಮದಲ್ಲಿ ಈ ರಚ್ಚಕಟ್ಟೆ ಪ್ರತಿಷ್ಠಾಪನೆ
ಮತ್ತು ವಿಶೇಷವಾಗಿ ಆ ಒಂದು ತಕ್ಷಕಿ ವಾಸುಕಿ ಸಮೇತ ಅಶ್ವತ್ಥನಾರಾಯಣನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳೆಲ್ಲವೂ ಸಹ ನಡೆದಿದೆ. ಆ ಒಂದು ಭಗವಂತನ ಅನುಗ್ರಹ ಎಲ್ಲರಿಗೂ ದೊರಕಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ಹರಿ ಓಂ.